ನಮಸ್ಕಾರ. ನಾನು ದಾವಣಗೆರೆ ಉಪ ಚುನಾವಣೆಯಲ್ಲಿ ಒಂದು ಸಮೀಕ್ಷೆ ಮಾಡಿದಾಗ ನಮ್ಮ ಜೊತೆ SDPI ಪಕ್ಷದ ವತಿಯಿಂದ ಉಮೇದುವಾರಿಕೆ ಸಲ್ಲಿಸಿದಂತ ಅಫ್ಸರ್ ಕುಡ್ಲಿಪೇಟೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೆಂಗಿದೆ ಸರ್ ಮತದಾನ? 9ನೇ ತಾರೀಕು ನಡೀತಾ ಇದೆ. ನೀವು ಸಮೀಕ್ಷೆ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಸಮೀಕ್ಷೆನೇ ನಿಮಗೆ ಉತ್ತರ. ಯಾವ ಬೀದಿಗೆ ಹೋದ್ರು, ಯಾವ ಬೂತ್ ಹತ್ರ ಹೋದ್ರು ಕೂಡ ಎಲ್ಲರ ಬಾಯಿಯಲ್ಲೂ ಕೂಡ ನಾವು ನಿಮಗೆ 8 ವೋಟ್ ಹಾಕಿದ್ದೇವೆ, 10 ವೋಟ್ ಹಾಕಿದ್ದೇವೆ, 5 ವೋಟ್ ಹಾಕಿದ್ದೇವೆ, ನಮ್ಮ ಫ್ಯಾಮಿಲಿ ವೋಟ್ ಕೂಡ ನಿಮಗೆ ಹಾಕ್ಸಿದ್ದೇವೆ ಎಂಬಂತ ಭರವಸೆಯನ್ನು ಕೊಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ತುಂಬಾ ಒಳ್ಳೆಯ ವಾತಾವರಣ ಇದೆ. ಒಬ್ಬ ಬಡವನ ಮಗ, ಒಬ್ಬ ಬಡ ರೈತ ಕುಟುಂಬದಿಂದ ಬಂದಂತ ಅಫ್ಸರ್ ಕುಡ್ಲಿಪೇಟೆ ಇಲ್ಲಿರುವಂತಹ ಒಂದು ಫ್ಯೂಡಲಿಸ್ಟ್ ರಾಜಕಾರಣಿ, 35-40 ವರ್ಷದಿಂದ ಒಂದೇ ಕುಟುಂಬದಲ್ಲಿ ಎಲ್ಲ ಅಧಿಕಾರವನ್ನು ಅನುಭವಿಸಿದಂತಹ ದಿಗ್ಗಜ ಒಂದು ರಾಜಕಾರಣಿಗಳ ನಡುವೆ ನೇರ ಫೈಟ್ ಇದೆ. ಈ ಬಾರಿ ಬಡವರ ಕೂಗು ಗೆಲ್ಲುತ್ತೆ, ರೈತನ ಮಗನ ಈ ಬೆವರಿನ ಇವತ್ತು ಗೆಲ್ಲುತ್ತೆ. ಸರ್, ಇನ್ನೊಂದು ಆಶಾಭಾವನೆ ಏನಾಗ್ತದೆ ಅಂದ್ರೆ ಪ್ರಥಮ ಕುಟುಂಬ ರಾಜಕಾರಣಕ್ಕೆ ನಾವು ತಡೆ ಒಟ್ಟಿ ಈ ಬಾರಿ ಅಫ್ಸರ್ ಕುಡ್ಲಿಪೇಟೆ ಅವ್ರನ್ನ ವಿಧಾನಸಭೆ ಕಳಿಸೋದ್ರ ಮುಖಾಂತರ SDPI ಖಾತೆ ತೆರಿತೀವಿ ಅಂತ ಹೇಳ್ತಾ ಇದ್ದಾರೆ. ತಾವು ಹೇಳಿದ್ರೆ, ನಾನು ಬಡವನ ಮಗನಾಗಿ, ಅಹಿಂದ ನಾಯಕನಾಗಿ ನಾನು ವಿಧಾನಸಭೆಯಲ್ಲಿ ಬಡವರ ಪರವಾಗಿ ನಾನು ಧ್ವನಿ ಎತ್ತೀನಿ, ಆಗ ಅವ್ರ ಹಕ್ಕುಗಳಿಗೆ ನಾನು ಹೋರಾಡ್ತೀನಿ ಅಂತ ತಾವು ಈಗಾಗಲೇ ಸಂದರ್ಶನದಲ್ಲಿ ಹೇಳಿದ್ರು. ಸರ್, ಒಂದು ವೇಳೆ ತಮಗೆ ಗೆಲುವು ಸಾಧಿಸಿದರೆ ತಾವು ಯಾವ ರೀತಿ ಬಡವರ ಪರವಾಗಿ? ಸರ್, ನನ್ನ ಪ್ರಥಮ ಆದ್ಯತೆ ಅಫ್ಸರ್ ಕುಡ್ಲಿಪೇಟೆ ಮತ್ತು SDPI ಎಂದಿಗೂ ಕೂಡ ಈ ತಳ ಸಮುದಾಯ, ಮೂಲೆಗೆ ಸೆಲ್ಪಟ್ಟಂತಹ ಅವಕಾಶ ವಂಚಿತ, ರಾಜಕೀಯವಾಗಿ ತುಳಿಯಲ್ಪಟ್ಟಂತಹ ಸಮುದಾಯಗಳನ್ನ ರಾಜಕೀಯವಾಗಿ ನಿಲ್ಲಬೇಕೆಂಬಂತ ಆಶಾಭಾವನೆ ಇಟ್ಕೊಂಡಿರುವಂತದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲ ಆಶಯ ಇರುವಂತದ್ದು ಸಮ ಸಮಾಜ ನಿರ್ಮಾಣ. ಯಾರ ರಿಪ್ರೆಸೆಂಟೇಷನ್ ಎಷ್ಟಿದೆ ಅಷ್ಟು ಅವರ ಪ್ರಾತಿನಿಧ್ಯ ಇರಬೇಕು ಪಾಲಿಸಿ ಮೇಕಿಂಗ್ ಬಾಡಿಯಲ್ಲಿ. ಹಾಗಾಗಿ ನನ್ನ ಪ್ರಥಮ ಆದ್ಯತೆ ಇಲ್ಲಿ ಈ ಕ್ಷೇತ್ರದಲ್ಲಿ ಇದುವರೆಗೆ ಏನು ಅಭಿವೃದ್ಧಿಯ ಶೂನ್ಯ ಇದೆ, ಇಲ್ಲಗಳ ದೊಡ್ಡ ಪಟ್ಟಿ ಇದೆ, ಅದನ್ನ ಹೋಗಲಾಡಿಸಿ ಇಲ್ಲಿರುವ ಮೂಲ ಸೌಲಭ್ಯಗಳನ್ನ ಅಭಿವೃದ್ಧಿ ಪಡಿಸುವಂತದ್ದು ನನ್ನ ಪ್ರಥಮ ಆದ್ಯತೆ. ನನ್ನ ದ್ವಿತೀಯ ಆದ್ಯತೆ, ಇಲ್ಲಿರುವಂತಹ ಯುವಕರು ಇವತ್ತು ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಎಂಪ್ಲಾಯ್ಮೆಂಟ್ ಸೆಂಟರ್ ಇಲ್ಲ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಪಾರ್ಕುಗಳಿದಾವೆ, ಅದರದು ಬೀಡಾಡಿ ದನಗಳ ಮತ್ತು ನಾಯಿ ನರಿಗಳ ಅಡ್ಡೆಗಳಾಗಿವೆ. ಇದನ್ನ ಅಭಿವೃದ್ಧಿ ಪಡಿಸುವಂತದ್ದು. ಮತ್ತು ಇಲ್ಲಿರುವಂತಹ ಯುವಕರಲ್ಲಿ ತುಂಬಾ ಸ್ಕಿಲ್ಸ್ ಇವೆ ಸರ್. ಆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅನ್ನ ತರಬೇಕು. ಯಾಕಂದ್ರೆ ಈಗ ಎಲ್ಲವೂ ಕೂಡ ಖಾಸಗೀಕರಣ ಆಗ್ತಾ ಇದೆ. ಸರ್ಕಾರಿ ಉದ್ಯೋಗಕ್ಕೆ ನೆಚ್ಕೊಂಡ್ರೆ ಯಾರಿಗೂ ಸಿಗಲ್ಲ. ಅವರಲ್ಲಿರುವಂತಹ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಗಳನ್ನ ತರಬೇಕು, ಒಂದು ಗಾರ್ಮೆಂಟ್ಸ್ ಅನ್ನ ತರಬೇಕು. ಇವರ ಆರ್ಥಿಕ ಮಟ್ಟ ಸುಧಾರಣೆ ಮಾಡಿದ್ರೆ, ಶಿಕ್ಷಣವನ್ನ ಅವರಿಗೆ ಕೊಟ್ರೆ ಅವರ ಇಡೀ ಕುಟುಂಬ ಸಾಮಾಜಿಕ ಭದ್ರತೆಗೆ ಒಳಪಡುತ್ತೆ. ಇದು ನನ್ನ ಕನಸು. ಇದು ನಾನು ಈಗ ಹೇಳಲ್ಲ. ಒಮ್ಮೆ ಈ ಗೆಲುವು ನನ್ನ ಗೆಲುವು ಇಲ್ಲಿಂದ ಆದ ತಕ್ಷಣ ನಾನು ಇದನ್ನ ಪಾಲಿಸಿ ಮೇಕಿಂಗ್ ಬಾಡಿಯನ್ನು ಕೂಡ ಕೇಳಲಿಕ್ಕಿದ್ದೇನೆ. 4.5 ಲಕ್ಷ ಕೋಟಿ ರೂಪಾಯಿಯ ಬಡ್ಜೆಟ್ ತಯಾರಾಗ್ತದಲ್ಲ, ದಾವಣಗೆರೆ ಸೌತ್ ಕ್ಷೇತ್ರದ ಜನರ ಪಾಲು ಯಾರ ಜೇಬಿಗೆ ಹೋಗಿದೆ ಇದನ್ನ ನಾನು ಕೇಳಲಿಕ್ಕಿದ್ದೇನೆ. ಇವರಿಗಾಗಿ ಅಲ್ಲಿ ಧ್ವನಿ ಎತ್ತಲಿಕ್ಕಿದ್ದೇನೆ. ಸರ್, ಇನ್ನೊಂದು ಆಶಾಭಾವನೆ ಏನಪ್ಪ ಅಂದ್ರೆ, ಈ ಬಾರಿ ಅಂದ್ರೆ ನೀವು ಸಾಧಿಸೋ ಒಂದು ಮುಂಚೂಣಿಗೆ ಕಲ್ಪಿದ್ರ ಅಂತ ಹೇಳ್ತಾರೆ. ಯಾಕಂದ್ರೆ ಮಧ್ಯಾಹ್ನ ವರ್ಗ ಇದ್ದಂತ ಬೆಳವಣಿಗೆ ಬೇರೆ, ಈಗ ಆಗ್ತಾರ ಬೆಳವಣಿಗೆ ಬೇರೆ. ಈಗ ಯಾಕಂದ್ರೆ 1 ಗಂಟೆ ಮೇಲೆ ಆದಂತ ಬದಲಾವಣೆ ಸಾಕಷ್ಟು ಬದಲಾವಣೆ ತಂದಿದೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಸೋಲಿನ ಭೀತಿ ಕಾಣ್ತಾ ಇದೆ ಅಂತ ನಮ್ಮ ಒಂದು ಸಮೀಕ್ಷೆ ಹೇಳ್ತಾರೆ. ಏನಂತೀರಾ ಸರ್, ಇದಕ್ಕೆ ವಿಶ್ವಾಸ ಏನಂತೀರಾ? ಸರ್, ನಾನು ಬೆಳಿಗ್ಗೆ 6 ಗಂಟೆಯಿಂದ ಫೀಲ್ಡ್ ಅಲ್ಲಿ ಇದ್ದೇನೆ. ನಾನು ಯಾವ ಕಡೆಯಲ್ಲಿ ಹೋದ್ರು ಕೂಡ ನಿನ್ನೆ ರಾತ್ರಿ ಹಲವಾರು ಸುದ್ದಿಗಳು ಬಂತು. ಸೀರೆ ಹಂಚ್ತಾ ಇದ್ದಾರೆ, ಹಣ ಹಂಚ್ತಾ ಇದ್ದಾರೆ. ಹೆಂಡತಿಯರು ನಾನು ಕಂಡಿಲ್ಲ. ಇಲ್ಲಿ ಈ ಕ್ಷೇತ್ರದಲ್ಲಿ ಹೆಂಡ ಹಂಚಿದ್ದು ಕಾಣಲಿಲ್ಲ. ಕೋಟ್ಯಾನುಕೋಟಿ ಕಪ್ಪು ಹಣ ಚಲಾವಣೆ ಆಗಿದೆ. ನಾನು ಒಂದೇ ಮಾತನ್ನು ಹೇಳಿದೆ, ಈ ಚುನಾವಣೆ ಹಣ ಮತ್ತು ಬಡವನ ನಡುವೆ ಇರುವಂತಹ ಚುನಾವಣೆ. ನಾನು ಒಬ್ಬ ಬಡವನ ಮಗ, ನನ್ನ ಹತ್ರ ಹೆಲಿಕಾಪ್ಟರ್ ಇಲ್ಲ, ನನ್ನ ಹತ್ರ ಕಪ್ಪು ಹಣ ಇಲ್ಲ. ಆದ್ರೆ ದಾವಣಗೆರೆ ಜನರ ಸಮಸ್ಯೆಯನ್ನು ಅರಿಯುವಂತ ಹೃದಯ ನನಗಿದೆ, ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂತ ಮನಸ್ಸು ನನಗಿದೆ. ಈ ಬಾರಿ ನೀವು ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ ಅಂತ ನಾನು ಕಾಲ್ ಮಾಡಿದೆ, ಒಂದು ರಿಕ್ವೆಸ್ಟ್ ಮಾಡಿದೆ, ಮನವಿ ಮಾಡಿದೆ. ಜನರು ಈಗ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಇಲ್ಲ ಪ್ರಾಮಾಣಿಕವಾಗಿ ನಿಮಗೆ ನಾವು ವೋಟ್ ಹಾಕಿದ್ದೇವೆ, ನೀವು ನಮಗೆ ಕೆಲಸ ಮಾಡ್ತೀರಿ ಎಂಬ ಭರವಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ನಾನು ಅಫ್ಸರ್ ಕುಡ್ಲಿಪೇಟೆ SDPI ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ್ರು. ಫಸ್ಟ್ ಎಂಟ್ರಿ ಈ ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕದಿಂದ ಎಂಟ್ರಿ ಆಗುತ್ತೆ. ಇತಿಹಾಸದ ಪುಟಗಳಲ್ಲಿ ದಾಖಲಿಸಲ್ಪಡುತ್ತೆ. ಯಾಕಂದ್ರೆ ಈ ದಾವಣಗೆರೆಯ ದಕ್ಷಿಣದ ಜನರು ಕೊಟ್ಟಿರುವಂತಹ ಪ್ರೀತಿ ಇದೆಯಲ್ಲ ಸರ್, ಆ ಪ್ರೀತಿಗೆ ನಾನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೊಟ್ಟಿರುವಂತ ಮತದಾನವನ್ನ, ಅವರ ಋಣವನ್ನ ತೀರಿಸಿ ನಾನು ಅದಕ್ಕೆ ಪೂರ್ತಿ ನೋಡಿದ್ರಲ್ಲ, ನಮ್ಮ ಉಮೇದುವಾರಿಕೆ ಸಲ್ಲಿಸಿ ಅಭ್ಯರ್ಥಿಯಾಗಿರುವಂತ ಅಫ್ಸರ್ ಕುಡ್ಲಿಪೇಟೆ ಅವರ ಒಂದು ವಿಶ್ವಾಸದ ನುಡಿಗಳು. ಅವರಿಗೆ ಈಗಾಗಲೇ ಒಂದು ವಿಶ್ವಾಸ ಬಂದಿದೆ, ನಾನು ಈ ಬಾರಿ ವಿಧಾನಸಭೆಗೆ ಹೋಗೋದು ಬಹುತೇಕ ಖಚಿತ ಅಂತ ಹೇಳ್ತಾ ಇದ್ದಾರೆ. ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್.